Hello everyone, welcome to Sanmargaha classes. Identify the objectives in the given sentences. It is 20th question from The Swan and the Princess. Okay, so you have to identify the adjectives in the given sentences. Each one carries 1 mark, children. Okay, here the swan was shot with a sharp arrow. With a sharp arrow. Okay. So, which is the adjective here? What are the adjectives? Adjectives are the words that describe the noun, isn't it? So, noun ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂಥದ್ದು ಅಥವಾ ನಾಮಪದವನ್ನ ವರ್ಣಿಸುವ ಶಬ್ದಗಳನ್ನ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ದ ಸ್ವ್ಯಾನ್ ವಾಸ್ ಶಾಟ್ ವಿತ್ ಅ ಶಾರ್ಪ್ ಆರೋ. ಇದರಲ್ಲಿ ನೌನ್ಸ್ ಯಾವ್ಯಾವುದು ಮಕ್ಕಳೇ? ಸ್ವ್ಯಾನ್ ನೌನ್, ಆರೋ ನೌನ್ ಅಲ್ವಾ? ಸೊ ಈ ನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ವರ್ಡ್ ಯಾವುದು ಇಲ್ಲಿ? ಶಾರ್ಪ್ ಆರೋ ಅಂತ ಕೊಟ್ಟಿದ್ದಾರೆ. ಯಾವ ತರ ಆರೋ? ಶಾರ್ಪ್ ಆರೋ. ಓಕೆ, ದಿಸ್ ಶಾರ್ಪ್ ಇಸ್ ದ ಅಡ್ಜೆಕ್ಟಿವ್ ಇನ್ ದಿಸ್ ಸೆಂಟೆನ್ಸ್. ಕ್ಲಿಯರ್? ನೆಕ್ಸ್ಟ್ ಬಿ. ಇಟ್ ಈಸ್ ಅ ಸ್ಟ್ರೇಂಜ್ ಕೇಸ್. ಕೇಸ್ ಅನ್ನೋದು ಇಲ್ಲಿ ನೌನ್ ಆಗತ್ತೆ. ಕೇಸ್ ಅನ್ನೋದು ನೌನ್. ಓಕೆನಾ? ಸೊ ಈ ಕೇಸ್ ಅನ್ನ ವರ್ಣಿಸುವ ಅಥವಾ ಡಿಸ್ಕ್ರೈಬ್ ಮಾಡುವ ಶಬ್ದ ಯಾವುದು? ಸ್ಟ್ರೇಂಜ್. ಸೊ ಸ್ಟ್ರೇಂಜ್ ಈಸ್ ದ ಅಡ್ಜೆಕ್ಟಿವ್. Okay, so whatever I have written here, it is the adjective. Understood? See, the prince is a good lad. Good lad ಅಂತಂದ್ರೆ ಪರ್ಸನ್. ಓಕೆ, ಪ್ರಿನ್ಸ್ ಈಸ್ ಅ ಗುಡ್ ಲಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಳ್ಳೆಯ ಪರ್ಸನ್ ಅಂತ ಹೇಳ್ತಾ ಇರುವಂತದ್ದು. ಅಡ್ಜೆಕ್ಟಿವ್ ಯಾವುದು ಮಕ್ಕಳೇ? ನಾವು ಯಾವಾಗ ಪರ್ಸನ್ ನ ಡಿಸ್ಕ್ರೈಬ್ ಮಾಡ್ತೀವೋ ಅದೇ ಅಡ್ಜೆಕ್ಟಿವ್. ಯಾವ ವರ್ಡ್ ಇಂದ ಡಿಸ್ಕ್ರೈಬ್ ಮಾಡ್ತೀವಿ ಅದು ಅಲ್ವಾ? ಸೊ ಹಿಯರ್ ಗುಡ್ ಇಸ್ ದ ಅಡ್ಜೆಕ್ಟಿವ್. ಓಕೆ, ಸೊ for this you should know what is adjective, then only you can understand or you can identify the adjective properly. Okay, what is adjective? Adjective is a word which describes the noun. Clear? Thank you.